ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಇಷ್ಟು ದಿನ ಪಾರ್ವತಿಗೆ ಬೈರಾದೇವಿ ಚುಚ್ಚಿ ನನ್ನ ಮಗ ಅಂತ ಹೇಳಿ ಅವಳು ಹೊಟ್ಟೆ ಉರಿಸ್ತಾ ಇರ್ತಾಳೆ. ಅದಕ್ಕೆ ಪಾರ್ವತಿ ಬೈರಾದೇವಿಗೆ ಉರಿಸ್ಬೇಕು ಅಂತ ಅಂದ್ಕೊಂಡು, ಅಕ್ಕ ಶಂಕರ ಹೊರಗಡೆ ಹೋಗ್ಬೇಕಾದ್ರೆ ನೀವು ಮಲ್ಕೊಂಡಿದ್ರಿ, ಈ ಶಂಕರ ನನ್ನ ಹತ್ರ ಬಂದ, ಅವ್ವ ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ, ನನಗೊಂದು ತುಂಬ ಮುಖ್ಯವಾದ ಕೆಲಸ ಇದೆ, ಆ ಕೆಲಸನ ಮಾಡ್ಕೊಂಡು ಬರೋದಕ್ಕೆ ತುಂಬ ದಿನ ಆಗುತ್ತೆ, ಆಶೀರ್ವಾದ ಮಾಡವ ಅಂತ ಕೇಳ್ದ. ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇರುತ್ತೆ, ನೀನು ಏನು ಬೇಕಾದರೂ ಕೆಲಸ ಮಾಡು, ಜಯ ನಿಂದೆ ಅಂತ ಹೇಳ್ ಕಳಿಸ್ತೆ ಅಕ್ಕ ಅಂತ ಪಾರ್ವತಿ ಬೈರಾದೇವಿಗೆ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ಬೈರಾದೇವಿ ಕೋಪ ನೆತ್ತಿಗೇರಿರುತ್ತೆ. ನನ್ನ ಭೈರವ ನನಗೆ ಒಂದು ಮಾತು ಹೇಳ್ದೆ ಹೋಗ್ಬಿಟ್ನಾ, ನನ್ನ ಹತ್ರ ಬಂದು ಹೇಳ್ಬೇಕು ಅಂತ ಅನಿಸ್ಲೇ ಇಲ್ವಾ? ಭೈರಾದೇವಿ ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ಪಾರ್ವತಿ, ಅಕ್ಕ ಏನು ಯೋಚನೆ ಮಾಡಬೇಡಿ ಅಕ್ಕ, ನನ್ನ ಮಗ ನನ್ನ ಆಶೀರ್ವಾದ ತಗೊಂಡೋಗಿದ್ದಾನೆ, ನನ್ನ ಆಶೀರ್ವಾದ ಅವನ ಮೇಲೆ ಇದೆ ಅಂದ್ರೆ ಅವ್ನು ಮಾಡಕ್ ಹೋಗಿರೋ ಕೆಲಸದಲ್ಲಿ ಜಯಶಾಲಿಯಾಗಿ ಬರ್ತಾನೆ ಅಂತ ಹೇಳಿ ಪಾರ್ವತಿ ಬೈರಾದೇವಿ ಹೊಟ್ಟೆನ ಚೆನ್ನಾಗಿ ಉರಿಸ್ತಾ ಇರ್ತಾಳೆ. ಬೈರಾದೇವಿನೂ ದಗದಗ ಅಂತ ಹುರ್ಕೊಂತಾ ಇರ್ತಾಳೆ. ಕಡೆ ಗೌರಿ ಮನೆಗೆ ಶಂಕರ ಎಂಟ್ರಿ ಕೊಡ್ತಾನೆ. ಗೌರಿ ಶಂಕರನ್ ನೋಡಿ ತುಂಬಾ ಶಾಕ್ ಆಗಿ, ನೀನಾ? ಗೌರಿ ಶಾಕಲ್ಲೇ ನೋಡ್ತಾ ಇರ್ತಾಳೆ. ಈ ಶಂಕರನ್ ನೋಡಿ ಮನೆಯವರೆಲ್ಲ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಗೌರಿ, ನೀನಾ ಅಂತ ಕೇಳಿದಾಗ, ಹೌದು ಮೇಡಮ್ ನಾನೇ, ನನ್ನ ಹೆಸರು ಡೆವಿಲ್, ನಿಮ್ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ನಾನು ಬಂದಿದ್ದೀನಿ, ನಿಮ್ಮನ್ನೆಲ್ಲ ಕಾಯೋದಕ್ಕೆ, ಮುಂದೆ ನಿಮ್ಮೆಲ್ಲರ ಸೇಫ್ಟಿನೇ ನನ್ನ ಜವಾಬ್ದಾರಿ ಅಂತ ಶಂಕರ ಹೇಳ್ತಾನೆ. ಶಂಕರ ಬಂದಿರೋದ್ ನೋಡಿ ಆನಂದ್ ಮತ್ತೆ ವಿಜಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ರೌಡಿ ಬೇಬಿನೂ ತುಂಬಾ ಖುಷಿಯಾಗಿ ನಗ್ತಾ ನಿಂತಿರ್ತಾಳೆ. ನೋಡಿ ಮೇಡಮ್, ಇನ್ಮೇಲೆ ನಿಮ್ಮನೆಲ್ಲೇ ನನ್ನ ಕೆಲಸ, ನನ್ನ ಹೆಸರು ಡೆವಿಲ್, ನಿಮಗೆ ಯಾರು ಕಾಟ ಕೊಡೋದಕ್ಕೆ ಬರ್ತಾರೋ ಅವ್ರ ಪಾಲಿಗೆಲ್ಲ ನಾನು ಡೆವಿಲ್ ಆಗಿರ್ತೀನಿ. ಈ ಕಡೆ ಗೌರಿ ಮುಖ ತಿರ್ಸ್ಕೊಂಡು ನಿಂತಿರ್ತಾಳೆ. ಈ ಕಡೆ ಗೌರಿ, ಇವನು ನನ್ನ ಮಗಳನ್ನ ನೋಡಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವನು ನನ್ನ ಮಗಳನ್ನ ನೋಡೇ ಬಿಟ್ನಲ್ಲ ಅಂತ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿ ನನ್ನ ಮಗಳು ಭುವಿನ ನನ್ನ ಮಗಳು ಅಂತ ಹೇಳಿ ಅವ್ರ ಮನೆಗೆ ಕರ್ಕೊಂಡೋಗ್ಬಿಡ್ತಾನೋ ಅಂತ ಗೌರಿಗೆ ಭಯ ಆಗ್ತಾ ಇರುತ್ತೆ. ಆಗ ಶಂಕರ, ಸರ್ ನನ್ನ ಪರಿಚಯ ನಿಮಗಿದೆ ಅಲ್ವಾ ಸರ್, ನಮಸ್ಕಾರ ಸರ್ ಅಂತೇಳಿ ಆನಂದ್ ಅವರಿಗೆ ನಮಸ್ಕಾರ ಮಾಡ್ತಾನೆ. ಇನ್ನೊಂದ್ ಕಡೆ ವಾಸಂತಿಗೆ, ಅವೋ ನಿಮ್ಗೂ ನಮಸ್ಕಾರ ಕಣವ ಹೇಳಿ ವಾಸಂತಿಗೂ ಕೂಡ ನಮಸ್ಕಾರ ಮಾಡ್ತಾನೆ ಶಂಕರ. ಸಿ ಮೇಡಮ್, ನಿಮ್ಗೆ ಇನ್ನೊಂದ್ ಕಿತ ನಮಸ್ಕಾರ ಮಾಡ್ತೀನಿ ಹೇಳಿ ಜೋರಾಗಿ ಮೇಡಮ್ಗೆ ನಮಸ್ಕಾರ ಅಂತ ಹೇಳ್ತಾನೆ. ಆಗ ಗೌರಿಗೆ ತುಂಬಾನೇ ಕೋಪ ಬರುತ್ತೆ. ಕೋಪ ಮಾಡ್ಕೋಬೇಡಿ ಮೇಡಮ್, ನಿಧಾನಕ್ಕೆ ಹೇಳ್ಬೇಕಲ್ವಾ, ಆಯ್ತು ನಿಧಾನಕ್ಕೆ ಹೇಳ್ತೀನಿ ಅಂತೇಳಿ DC ಮೇಡಮ್ಗೆ ನಮಸ್ಕಾರ ಅಂತ ಶಂಕರ ಹೇಳ್ತಾನೆ. ಈ ರೀತಿ ವಿಜಿಗೂ ಕೂಡ ನಿಮಗೂ ನಮಸ್ಕಾರ ಮೇಡಮ್ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ಗೌರಿ, ನೀವು ನಮ್ಮನೇಲಿರೋ ಅವಶ್ಯಕತೆ ಇಲ್ಲ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡ್ಬೋದು ಅಂತ ಗೌರಿ ಹೇಳ್ತಾಳೆ. ಮೇಡಮ್ ಏನ್ ಹೇಳ್ತಾ ಇದ್ದೀರಾ ನೀವು, ಇವರು ನನ್ನನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ನಾನು ಇಲ್ಲಿಂದ ಆಚೆ ಹೋಗೋದ ಸಾಧ್ಯನೇ ಇಲ್ಲ ಮೇಡಮ್ ಅಂತ ಶಂಕರ ಹೇಳ್ತಾ ಇರ್ತಾನೆ. ಈ ಮಾತು ಕೇಳಿಸ್ಕೊಂಡು ಆನಂದ್ ಮತ್ತೆ ವಿಜಿಗೆ ಖುಷಿ ಆಗ್ತಾ ಇರುತ್ತೆ. ನೋಡಿ, ನಿಮ್ಮೆಲ್ಲರ ಜವಾಬ್ದಾರಿ ನಂದು, ಮುಂದೆ ಯಾರು ನಿಮಗೆ ತೊಂದರೆ ಕೊಡಕ್ ಬರ್ತಾರೋ ನಾನು ನೋಡೇ ಬಿಡ್ತೀನಿ, ಅವ್ರನ್ನ ಈ ಭೂಮಿ ಮೇಲೆ ಇಲ್ಲ ಅನ್ಸ್ಬಿಡ್ತೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಗೌರಿಗೆ ಶಂಕರ ನಾಳೆ ಸ್ಟೈಲ್ ನೆನಪಾಗುತ್ತೆ. ಹೊಡೆಯೋದು, ಬಡಿಯೋದು, ಕೊಲೆ ಮಾಡೋದು ಎಲ್ಲ ನೆನ್ಪು ಮಾಡ್ಕೊಂಡು ಗೌರಿ ಇನ್ನೂ ಕೋಪ ಮಾಡ್ಕೊಂತಾಳೆ. ಹೇಳೋದು ನಿಮಗೆ ಕನ್ನಡ ಅರ್ಥ ಆಗ್ತಾ ಇಲ್ವಾ? ನಿಮ್ಮ ಅವಶ್ಯಕತೆ ನಮಗಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ, ನಮ್ಮನೇಲಿ ನೀವಿರೋದು ಬೇಡ ಗೌರಿ ಹೇಳ್ತಾಳೆ. ಇದನ್ನೆಲ್ಲ ನೋಡ್ತಾ ಇದ್ದ ಭೂಮಿ ಬೇಜಾರು ಮಾಡ್ಕೊಂತಾಳೆ. ಏನಿದು ಅಮ್ಮ ಈ ರೀತಿ ಮಾತಾಡ್ತಾ ಇದ್ದಾಳೆ, ಬ್ಯಾಡ್ ಬಾಯ್ನ ಅಮ್ಮ ಈಗ ವಾಪಸ್ ಕಳಿಸ್ಬಿಡ್ತಾಳೆ. ಭುವಿ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ವಿಜಿ, ಏನ್ ಹೇಳ್ತಾ ಇದೀಯ ನೀನು, ನಾನು ಇವ್ರನ್ನ ಕರ್ಕೊಂಬಂದಿರೋದು ಏನಕ್ಕೆ ಗೊತ್ತಾ ಅಕ್ಕ, ನೀವು ಇದ್ರಲ್ಲಿ ಮಾತಾಡಬೇಡಿ, ಸ್ವಲ್ಪ ಸುಮ್ಮನೆ ಇರಿ ಅಂತ ಗೌರಿ ಹೇಳ್ತಾಳೆ. ಗೌರಿ, ನಾನು ಇವರು ಇಲ್ಲೇ ಇರಬೇಕು ಅಂತ ಹೇಳಿ ಕರ್ಕೊಂಬಂದಿದ್ದೀನಿ, ನೀನು ಹೇಗೆ ಇವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ತೀಯ ಗೌರಿ ಅಂತ ವಿಜಿ ಹೇಳ್ತಾ ಇದ್ರೆ, ಗೌರಿ ಇವ್ರು ಬೇಡ ಅಂತ ಹೇಳ್ತಾ ಇರ್ತಾಳೆ. ಅಕ್ಕ ತಂಗಿ ಹೀಗೆ ಮಾತಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಭೂವಿ, ಈಗ ಏನಾದರೂ ಐಡಿಯಾ ಮಾಡಬೇಕಲ್ವಾ, ಈಗ ಹೆಂಗಿದ್ರು ಅಮ್ಮ ಈ ಬ್ಯಾಡ್ ಬಾಯ್ನ ಆಚೆ ಕಳಿಸ್ತಾಳೆ, ಏನು ಐಡಿಯಾ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಶಂಕರ ಬೇಜಾರು ಮಾಡ್ಕೊಂಡು ಭೂವಿ ಮುಖನೇ ನೋಡ್ತಾ ನಿಂತಿರ್ತಾನೆ. ವಿಜಿ ಮತ್ತೆ ಆನಂದ್ ಗೌರಿ ಮತ್ತೆ ಶಂಕರ ಒಂದಾಗ್ಲಿ ಅಂತೇಳಿ ಪ್ಲಾನ್ನ ಮಾಡಿರ್ತಾರೆ, ಆದ್ರೆ ಅದಕ್ಕೆ ಅವಕಾಶನೇ ಕೊಡ್ತಾ ಇರಲ್ಲ ಈ ಗೌರಿ. ಇದನ್ನೆಲ್ಲ ನೋಡಿ ಶಂಕರ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ರೆ, ಇನ್ನೊಂದ್ ಕಡೆ ಭುವಿ ಶುರು ಮಾಡ್ತಾಳೆ. ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಗೌರಿ, ಏ ಭುವಿ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳಿದಾಗ, ಇಲ್ಲ ನನಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಹೀಗೆ ಇಲ್ಲಿರೋದಕ್ಕೆ ಭಯ ಆಗ್ತಾ ಇದೆ, ನಾವು ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಹೇಳಿ ಭುವಿ ಒಂದೇ ಸಮ ಅಳ್ತಾ ಇರ್ತಾಳೆ. ಈ ಕಡೆ ವಿಜಿನೂ ಕೂಡ ಭುವಿ ನಾಟಕ ನೋಡಿ ಒಳಗೊಳಗೆ ನಗ್ತಾ ಇರ್ತಾಳೆ. ಅವ್ರ ಅಮ್ಮನ ಒಪ್ಸೋದಕ್ಕೆ ಭುವಿ ನಾಟಕ ಮಾಡಿ ಎದುರಿಸ್ತಾ ಇದ್ದಾಳೆ ಅಂತ. ಏನಕ್ಕ ಇವಳು ಇಷ್ಟೊಂದು ಆಟ ಮಾಡ್ತಾ ಇದ್ದಾಳೆ, ಆಟನ ನಾವ್ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಗೌರಿ ಹೇಳ್ತಾಳೆ. ಹೀಗೆ ಎಲ್ಲರೂ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಮತ್ತೆ ಎಂಟ್ರಿ ಕೊಡ್ತಾನೆ ಶಂಕರ. ನಿಧಾನವಾಗಿ ಬಾಗ್ಲತ್ರ ನಿಂತ್ಕೊಂಡು ಭುವಿನ ಇಣ್ಕಿ ನೋಡ್ತಾ ಇರ್ತಾನೆ. ಭುವಿ ನಗ್ತಾ ಇರ್ತಾಳೆ. ಗೌರಿ, ಈಗ ತಾನೇ ಹೇಳ್ತಾ ಇದ್ಲು, ಇವಾಗೇನ್ ನಗ್ತಾ ಇದ್ದಾಳಲ್ಲ ಅಂತ ಭುವಿ ಮುಖ ನೋಡ್ತಾಳೆ.
ಹಾಗೆ ಭುವಿ ಏನ್ ನೋಡ್ತಾ ಇದ್ದಾಳೆ ಅಂತ ಡೋರ್ ಕಡೆ ತಿರುಗಿ ನೋಡ್ತಾಳೆ. ಆಗ ಅಲ್ಲಿ ಶಂಕರ ಇರೋದು ಕಾಣಿಸುತ್ತೆ. ನೋಡಿ ಮಗು ಹಾಯ್ ಅಂಕಲ್ ಅಂತ ಹೇಳಿ ಜೋರಾಗಿ ಕೂಗುತ್ತೆ. ಆಗ ಭುವಿ ಅಂಕಲ್ ಕಮ್ ಕಮ್ ಅಂತ ಕರೀತಾಳೆ. ಶಂಕರ ಬಾಗ್ಲಿಂದ ಒಳಗಡೆ ಬಂದು ನಿಂತ್ಕೊಂಡಾಗ ಗೌರಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ನಿಮಗೆ ಆವಾಗ್ಲೇನೆ ಹೇಳಿಲ್ವಾ? ಯಾಕೆ ವಾಪಸ್ ಬಂದ್ರಿ? ಇಲ್ಲಿಂದ ಹೊರಟೋಗಿ, ನಿಮ್ಮ ಅವಶ್ಯಕತೆ ನಮಗಿಲ್ಲ. ಗೌರಿ ಹೇಳ್ತಾಳೆ, ಎಷ್ಟು ಹೇಳಿದ್ರು ಶಂಕರ ಹೋಗೋದೇ ಇಲ್ಲ. ಯಾಕಮ್ಮ ಗೌರಿ ಇಷ್ಟೊಂದು ಆಟ ಮಾಡ್ತಾ ಇದೀಯಾ? ಬಂದಿರೋದು ನಮಗೋಸ್ಕರ, ನಮ್ಮ ಸೇಫ್ಟಿಗೋಸ್ಕರ. ಇಲ್ಲಿದ್ರೆ ನಮ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ನಂಗೆ ಅನ್ಸುತ್ತಮ್ಮ ಅವ್ರು ಇರ್ಲಿ ಬಿಡಮ್ಮ. ಆನಂದ್ ಹೇಳ್ತಾ ಇರ್ಬೇಕಾದ್ರೆ, ಓ ಅಪ್ಪ ನಿಮಗೆ ಗೊತ್ತಿಲ್ಲಪ್ಪ ಇವನು ಅಂತ ಹೇಳ್ತಿರ್ಬೇಕಾದ್ರೆ ಹೊತ್ತಿಗೆ ವಿಜಿ ಇದ್ದೋಳು, ಏನ್ ಗೌರಿ ಏನಾದ್ರೂ ಸಮಸ್ಯೆನಾ? ನಿನಗೆ ಇದಕ್ಕಿಂತ ಮುಂಚೆನೆ ಗೊತ್ತಾ ಇವ್ರು ಯಾರು ಅಂತ? ನಿನಗೆ ಗೊತ್ತಾ? ವಿಜಿ ಕೂಡ ಕೇಳ್ತಾಳೆ, ಅದು ಇವನ್ ಯಾರು ಅಂತ ನನಗೆ ಗೊತ್ತು. ಇಷ್ಟು ದಿನ ನೀವೆಲ್ಲ ನನಗೆ ಕೇಳ್ತಾ ಇದ್ರಲ್ವಾ, ನಿನ್ ಗಂಡ ಇಲ್ಲಿ ನಿನ್ ಗಂಡ ಇಲ್ಲಿ ಅಂತ. ಇವನೇ ನನ್ ಗಂಡ ಶಂಕರ ಅಂತ ಹೇಳಿ ಮಾತನ್ನ ಕೇಳಿಸ್ಕೊಂಡ್ ಮನೆಯವರೆಲ್ಲ ಶಾಕ್ ಆಗಿದೆ ಅನ್ನೋ ರೀತಿ ರಿಯಾಕ್ಷನ್ ಕೊಡ್ತಾ ಇರ್ತಾರೆ. ಇವನೇ ಇವಳು ಗಂಡ, ಇವರಿಬ್ರು ಒಂದು ಮಾಡ್ಬೇಕು ಅನ್ನೋ ಪಡ್ತಾ ಇದೀವಿ ಅಂತ ಇವಳಿಗಿನ್ನೂ ಗೊತ್ತಿಲ್ಲ ಅಂತ ಎಲ್ಲ ಆನಂದು ಮತ್ತೆ ವಿಜಿ ಎಲ್ಲ ಮನ್ಸಲ್ಲೇ ಅನ್ಕೊಂತಾರೆ. ಅಷ್ಟರಲ್ಲಿ ಆನಂದು ಭುವಿ ಅಪ್ಪ ಇವನೇ ಅಂತ ಹೇಳ್ಬಿಡ್ತಾರೆ. ಕೇಳಿಸ್ಕೊಂಡು ಶಂಕರನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಶಂಕರ ಇಷ್ಟು ದಿನ ಭುವಿನ ಡಾಕ್ಟರ್ ಮಗಳು ಅಂತ ಅನ್ಕೊಂಡಿದ್ದ. ನೇನು ಶಂಕರಂಗೆ ಸತ್ಯ ಗೊತ್ತಾಗೋ ಟೈಮ್ ಬಂದೇ ಬಿಡ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.